ಈಗ ಕೆಲವು ಪ್ರಸ್ತಾಪಗಳಿದ್ದಾವೆ. ಇಂಡಿಯನ್ ಪವರ್ ಸಿಸ್ಟಮ್ ಅಲ್ಲ, ಇಂಡಿಯನ್ AI, ಇಲ್ಲೇ AI ಕೆಲವು ಸ್ಟಾರ್ಟಪ್ಗಳಿದ್ದಾವೆ. ಇಲ್ಲಿ ನಮ್ಮ KITB ಏನು ಜಮೀನಿದೆ ಹೆಬ್ಬಾಳಲ್ಲಿ ಮತ್ತು ಬೇರೆ ಬೇರೆ ಜಾಗದಲ್ಲಿ, ಅವರು ಅದನ್ನು ಇನ್ನೂ ವಿಶಾಲವಾಗಿ ನಿರ್ಮಾಣ ಮಾಡೋದಕ್ಕೆ ಜಾಗ ಬೇಕಾಗಿದೆ. ಅದು ಈ ನಮ್ಮ ರಾಜ್ಯ ಸರ್ಕಾರ KITB ಇರ್ಬೋದು, ಬೇರೆ ವ್ಯವಸ್ಥೆಗಳು ಅವರು ಲ್ಯಾಂಡ್ ತಗೊಳ್ಳೋಕ್ಕೂ ಕೂಡ ಸಿದ್ಧ. ಅವ್ರಿಗೆ ಯಾರಿಗೂ ಕೂಡ ಅವಕಾಶವನ್ನು ಮಾಡ್ತಾ ಇಲ್ಲ. ಅದು ನಿಮಗೆ ಎಲ್ಲ ತಿಳಿದಿರ್ತಕ್ಕಂಥ ಸಂಗತಿ. ಭೂ ಸ್ವಾಧೀನ ಮತ್ತು ಈ ಭೂ ಪ್ರಕ್ರಿಯೆಗಳಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ವೇಗವಾಗಿ, ಅಂದರೆ ವ್ಯಾಪಾರಕ್ಕೆ ಅನುಕೂಲ ಆಗುವಂಥದ್ದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಏನಾದರೂ ಇದೆಯಾ ಪ್ರಶ್ನೆಗಳು? ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಮೇಜರ್ ಒಂದು ಇದಂದ್ರೆ ಬೆಲೆಗಳ ಮೇಲೆ ಇಡ್ತಾ ಇಲ್ಲ ಅಂತ. ಅಂದ್ರೆ ಬೆಲೆಗಳು ಏನು ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ ಅಂತ ಅದು ಕಡಿವಾಣ ಆಗುವಂತ ಪ್ರಯತ್ನವನ್ನ ಮಾಡಿಲ್ಲ. ಯಾವ ಬೆಲೆಗಳು? ಅಗತ್ಯ ವಸ್ತುಗಳು. ಇವತ್ತು ದಿನನಿತ್ಯ ಅಗತ್ಯ ವಸ್ತುಗಳು ಇವತ್ತಿಲ್ಲಿ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಕಾಳಜಿ ವಹಿಸಿ. ಎಲ್ಲ ಒಂದು ನಾನು ಹಿಡಿದಿರುವಂಥದ್ದು ಹಾಲು, ಏನು ಪೆಟ್ರೋಲ್ ರೇಟು ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡುವಾಗ ಅನೇಕ ಎಲ್ಲ ದಿನನಿತ್ಯಕ್ಕೆ ಅವಶ್ಯಕವಾದಂಥ ಒಂದು ಉತ್ಪನ್ನಗಳು, ಎಲೆಕ್ಟ್ರಿಕಲ್ ಗೂಡ್ಸು ಕರ್ನಾಟಕದಲ್ಲಿ ಅತ್ಯಂತ ಒಂದು ಏರಿಕೆ ನೋಡಿರುವಂಥದ್ದು ನಮ್ಮ ರಾಜ್ಯದಲ್ಲಿ. ಇದು ಕೇಂದ್ರಕ್ಕೆ ಸಂಬಂಧಪಟ್ಟರೆ ಆದಷ್ಟು ನಿಯಂತ್ರಣ ಆಗಿ ಈ ಒಂದು ಯುದ್ಧದ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ನಿಯಂತ್ರಣ ಮಾಡಿ ಭಾರತೀಯರಿಗೆ ಅನುಕೂಲ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಮೂಲಕ. ಇಲ್ಲಿ ಯಾವುದೇ ರೀತಿಯ ಆರ್ಥಿಕ ಯೋಜನೆಗಳನ್ನು ರೂಪಿಸುವಂಥದ್ದು ಯೋಗ್ಯತೆ ಇಲ್ಲದೇ ಇರೋ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಈ ಒಂದು ಬೆಲೆ ಏರಿಕೆಯ ಒಂದು ಸಮಸ್ಯೆ ಇದೆ. ಎಲ್ಲಿ ಯುದ್ಧದ ಒಂದು ಸಂದರ್ಭ ನೋಡಿ, ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಇದ್ದಾಗಿಲ್ಲ ಅಂತ ಹೇಳ್ತಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ ಬೆಲೆಗಳ ಮೇಲೆ ಸ್ವಲ್ಪ ಇಡ್ತಾ ಬರುತ್ತೆ, ಕಡಿಮೆ. ಆದಷ್ಟು ನಿಯಂತ್ರಣ ಮಾಡೋದಕ್ಕೆ ಇವತ್ತು ಆರ್ಥಿಕ ನಿಯಮಗಳನ್ನು ರೂಪಿಸಲಾಗಿದೆ. ಇನ್ಫ್ಲೇಷನ್ನು ಒಂದು ಆರ್ಥಿಕ ಒಂದು ವ್ಯವಸ್ಥೆ ಒಳ್ಳೆ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ರೆ ಇನ್ಫ್ಲೇಷನ್ ಅದರ ಜೊತೆಗೆ ಏರಿಕೆ ಆಗುವಂಥದ್ದು ಸಹಜ. ಆದರೆ ಇವತ್ತು ಬೇರೆ ರಾಷ್ಟ್ರಗಳಿಗೆ ನೀವು ಹೋಲಿಕೆ ಮಾಡಿ ಅತ್ಯಂತ ಇನ್ಫ್ಲೇಷನ್ ಅನ್ನು, ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿರ್ತಕ್ಕಂಥದ್ದು ಬರೀ ಭಾರತದಲ್ಲಿ. ನೀವು ಬೇರೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ನೀವು ಹೋಲಿಕೆ ಮಾಡಿ ಭಾರತ ಎಷ್ಟು ತಮ್ಮ ಇನ್ಫ್ಲೇಷನ್ ಅನ್ನು ನಿಯಂತ್ರಣ ಮಾಡಿದೆ ಅಂತ ದಯವಿಟ್ಟು ಆ ದತ್ತಾಂಶಗಳು ತೆಗೆಯಿರಿ. ನಾವು ನಿಯಂತ್ರಣ ಮಾಡಿರೋದು ಯಾರು ಮಾಡಿರೋದು? 4 ಸಬ್ಸಿಡಿಗಳು ಇಲ್ಲ. ಅದಕ್ಕೆ ಇವತ್ತು ಸೂಕ್ತವಾದಂಥ ಏನು ವರದಿಗಳು ಬರುತ್ತೆ, ಸೂಕ್ತವಾದಂಥ ಏನು ನಿರ್ಣಯಗಳು ತಗೋಬೇಕು, ಏನು ಪ್ರತಿಕ್ರಿಯೆ ಬರುತ್ತೆ ಸಮಾಜದಿಂದ, ಅದ್ರ ಮೇಲೆ ನಿರ್ಣಯ ತಗೋತಾರೆ. ಆದರೆ ಯಾವುದೇ ರೀತಿ ಜನರಿಗೆ ಅನನುಕೂಲ ಆಗೋದ್ರಲ್ಲಿ ಈ ಸರ್ಕಾರವನ್ನು ಯಾವುದೇ ರೀತಿ ಕೆಲಸ ಮಾಡೋದು. ಸ್ಟೇಟ್ ಕೂಡ ಇವತ್ತಲ್ಲಿ ಪಾತ್ರ ಆಗಬೇಕು. ಅವರು ಕೂಡ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ತೇಲು ಮತ್ತು ಅನಿಲು ಎಲ್ಲ ಏನೇನು ಸಮಸ್ಯೆಗಳಿದೆ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಭಾರತೀಯರು ಏನು ನಿಯಂತ್ರಣ ಮಾಡಬೇಕು, ಎಲ್ಲೆಲ್ಲಿ ತಮ್ಮ ಒಂದು ಏನು ಮಿತಿ ಮೀರಿ ನಾವು ಏನು ಅನವಶ್ಯಕವಾದಂಥ ಒಂದು ಏನು ಅನಿಲ್ ಇರ್ಬೋದು ಅಥವಾ ನಮ್ಮ ಈ ಒಂದು ಯೂಸೇಜ್ ಇರ್ಬೋದು ಗ್ಯಾಸ್ ಸಿಲಿಂಡರ್ನ, ಅದು ಯಾವ ರೀತಿ ನಿಯಂತ್ರಣ ಮಾಡಬೇಕು ಆ ಕ್ರಮ ತಗೊಳ್ಳೇಬೇಕಾಗಿದೆ. ಆದರೂ ಸಹ ಯಾವುದೇ ರೀತಿ ಅನನುಕೂಲ ಆಗದೇನೆ ಇವರು ಕ್ರಮವನ್ನು ತಗೋತಾರೆ. ಬಹಳಷ್ಟು ವಸ್ತುಗಳನ್ನ GST ವ್ಯಾಪ್ತಿಗೆ ತಂದ್ಬಿಟ್ರು. ಕೆಲವು ವಸ್ತುಗಳಿಗೆ ಟ್ಯಾಕ್ಸ್ ಅನ್ನೋದೇ ಇರಲಿಲ್ಲ. ಈಗ ಪ್ರತಿಯೊಂದು ಉದಾಹರಣೆಗೆ GST ಇವತ್ತು ಭಾರತದಲ್ಲಿ ಜನರಿಗೆ ಅತ್ಯಂತ ಒಂದು ಅನುಕೂಲ ಆಗುವಂಥದ್ದು ಒಂದು ಟ್ಯಾಕ್ಸ್ ವ್ಯವಸ್ಥೆ. ಮುಂಚೆ ನಿಮಗೆ ವ್ಯಾಟ್ ಇತ್ತು, ಸರ್ವಿಸ್ ಟ್ಯಾಕ್ಸ್ ಇತ್ತು, ಎಷ್ಟೋ ಶ್ಯಾಡೋ ಟ್ಯಾಕ್ಸ್ಗಳೆಲ್ಲ ಇತ್ತು. ಇವತ್ತು ಏನೂ ಇಲ್ಲ, ಬರೀ 3 ಟ್ಯಾಕ್ಸ್ ಸ್ಲ್ಯಾಬ್, 0%, 5%, 18% ಅಷ್ಟೇ. ಎಲ್ಲಕ್ಕೂ ಕೂಡ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ. ಇವತ್ತು ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅನ್ನೋದು ಕೆಲವು ಅತ್ಯಂತ ಅವಶ್ಯಕವಾದದ್ದು, ಅದಕ್ಕೇನು ಟ್ಯಾಕ್ಸ್ ಇಲ್ಲ. ಏನು ಒಂದು ಸ್ವಲ್ಪ ಟ್ಯಾಕ್ಸೇಷನ್ ಅಂದರೆ ಅದರಿಂದ ಲಾಭ ಪಡೆದು ನಿಮಗೆ ಅದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಅದು ವ್ಯಾಲ್ಯೂ ಎಡಿಷನ್ ಇದೆ, ಅದಕ್ಕೆ 5% ಆಗಿದೆ. ಅತ್ಯಂತ ಒಂದು ಏನು ಭಾಳ ಲಾಭ ಪಡೆಯುವಂಥದ್ದು ಏನು ಅನವಶ್ಯಕವಾದದ್ದು ಆದರೂ ಸಹ ನೀವು ಒಂದು ಪ್ರಿವಿಲೇಜ್ ಆಗಿ ತಗೋತಾ ಇದ್ದೀರಾ ಅಂದರೆ ಅದಕ್ಕೆ 18% ಇದೆ. ಅದೆಲ್ಲನೂ ಕೂಡ ಭಾಳ ಅನುಕೂಲ ಮಾಡಿದ್ದಾರೆ. ಅದು ಕೆಲವರಿಗೆ ಅರ್ಥ ಆಗೋದಿಲ್ಲ, ಅದು ನಾವು ಏನು ಮಾಡೋಕ್ಕಾಗಲ್ಲ. ಸ್ಟೇಟ್ ಮೆಟ್ರೋ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹೆಂಗಂದ್ರೆ 20,000 ರೂಪಾಯಿ ಸಂಬಳ ತಗೊಂಡ್ರೆ ಒಂದು 30,000 ರೂಪಾಯಿ ಖರ್ಚು, 10,000 ರೂಪಾಯಿ ಹೊರೆ, ಆ ಥರ ಪರಿಸ್ಥಿತಿ
ಸ್ಟೇಟ್ ಮೇಲೆ ಹೇಳಿದ್ರು ಸ್ಟೇಟ್ ಅವರು ಬಿಜೆಪಿ ನಾವೇನು ಸ್ಟೇಟ್ ಮೇಲೆ ಹೇಳ್ತಾ ಇಲ್ಲ, ಸ್ಟೇಟ್ ಹೊಣೆನೂ ಇದೆ. ತೆರಿಗೆ ನಿಯಂತ್ರಣ ಮಾಡುವಾಗ ಸ್ಟೇಟ್ದು ಬರುತ್ತೆ, ಕೇಂದ್ರದ್ದು ಬರುತ್ತೆ. ಆವಾಗ ಇದನ್ನ ನಿಯಂತ್ರಣ ಮಾಡೋ ಹೊಣೆ ಇಬ್ಬರಲ್ಲೂ ಇದೆ. ನಾವು ಅಲ್ಲಿ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಭಾಳ ಒಂದು ಅಚ್ಚುಕಟ್ಟಾಗಿ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಇಲ್ಲಿ ಒಂದು ಯಾವುದೇ ರೀತಿಯ ಒಂದು ಖರ್ಚು ವೆಚ್ಚಗಳು ನೋಡದೇನೆ ಇವತ್ತು ಏನೇನು ಆರ್ಥಿಕ ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅದ್ರ ಮೇಲೆ ಪರಿಣಾಮ ಬಂದೇ ಬರುತ್ತೆ. ನೋಡಿ, ನಾವು ನಮ್ಮ ಅಂಶಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ರಾಜ್ಯದ ಜನರು ಅತ್ಯಂತ ಒಂದು ಬುದ್ಧಿವಂತರು, ಅವ್ರು ತೀರ್ಮಾನ ಮಾಡೇ ಮಾಡ್ತಾರೆ. ನೋಡೋಣ ಯಾರು ಆರೋಪ ಮಾಡ್ತಾರೆ, ಯಾರು ಹೇಳ್ತಾ ಇದ್ದಾರೆ. ಗ್ರಾಮೀಣ ಸಡಕ್ ಯೋಜನೆ, ಒಂದು ನಿಮಿಷ, ಗ್ರಾಮ ಸಡಕ್ ಯೋಜನೆ ಬೇರೆ ಬೇರೆ ಹಂತದಲ್ಲಿತ್ತು. ಇವತ್ತು ಅದು ಜನ್ಮನ್ಗೆ ಹೋಗಿದೆ. ಜನ್ಮನ್ ಅಡಿಯಲ್ಲಿ ಕೊನೆಯ ಒಂದು ಏನು ಹಾಡಿಗಳಿದ್ದಾವೆ, ಟ್ರೈಬಲ್ ಹ್ಯಾಮ್ಲೆಟ್ಗಳಿದ್ದಾವೆ, ಕಾಡಲ್ಲಿ ಇರುವಂಥದ್ದು, ವಾಸ ಇರುವಂಥದ್ದು ವ್ಯಕ್ತಿಗಳಿಗೆ ಕೊಡುವಂಥದ್ದು. ಅಂದರೆ ಗ್ರಾಮ ಸಡಕ್ಕಿನ ಉದ್ದೇಶ ಎಲ್ಲರಿಗೂ ಕೂಡ ಒಂದು ರೋಡ್ ಸಂಪರ್ಕ, ಎಲ್ಲಿ ಭಾರತೀಯರು ವಾಸ ಇದ್ದಾರೆ ಅಲ್ಲಿಗೆ ರೋಡ್ ಸಂಪರ್ಕ ಕೊಡುವಂಥದ್ದು. ನಂತರ ಮುಗಿದ ನಂತರ ಅದು ರಾಜ್ಯದ ಹೊಣೆ, ರೋಡ್ ನೋಡ್ಕೊಳ್ಳೋದೆಲ್ಲ ರಾಜ್ಯದ ಹೊಣೆ. ಗ್ರಾಮ ಪಂಚಾಯತಿ ಇದೆ, ನಗರ ಪಟ್ಟಣ ಪಂಚಾಯತಿಗಳಿದ್ದಾವೆ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಅವ್ರು ಏನಕ್ಕೆ ಮಾಡೋಕ್ಕಾಗಲ್ಲ. ನಾವು ಗ್ರಾಮ ಸಡಕಿನ ಉದ್ದೇಶ ಮೇರೆಗೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದೀವಿ. ಆ್ಯಂಡ್ ಅನುದಾನ ಎಲ್ಲೂ ಕಡಿಮೆ ಆಗಿಲ್ಲ. ಇದು ತಾವು ಹೋಗಿ ಅಲ್ಲಿ ಏನು ಆರ್ಥಿಕ ಒಂದು ಮೀಟಿಂಗ್ಗಳಾಗುವಾಗ, ಫೈನಾನ್ಷಿಯಲ್ ಮೀಟಿಂಗ್ಗಳಾಗುವಾಗ ಅಲ್ಲಿ ಹೋಗ್ಬಿಟ್ಟು ಕೇಂದ್ರದಲ್ಲಿ ಭಾಗವಹಿಸಬೇಕಾಗುತ್ತೆ. ಹಿಂದಿನ ಮುಖ್ಯಮಂತ್ರಿಗಳು ನೀತಿ ಆಯೋಗ ಮೀಟಿಂಗ್ ಆಗುವಾಗ ಹೋಗಲ್ಲ, ಅಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಡೆಲಿಬ್ರೇಷನ್ಸ್ ಹೋಗಾಗ ಹೋಗಲ್ಲ, ತಮ್ಮ ಪ್ರತಿನಿಧಿನೂ ಕೂಡ ಕಳಿಸಲ್ಲ. GST ಕೌನ್ಸಿಲ್ಗೆ ಏನು ಹೋಗ್ಬಿಟ್ಟು ಮಾತಾಡಿದ್ದಾರೆ? ರಾಜ್ಯದ ಪರವಾಗಿ ಹೋಗಿ ವಾದ ಮಾಡಿ. ಕಾವೇರಿ ನೀರಾವರಿದು ಸಮಸ್ಯೆ ಹೋಗುವಾಗ ಏನು ವಾದ ಮಾಡಿದ್ದಾರೆ? ಏನಾದರೂ ನಮಗೆ ಒಂದು ನ್ಯಾಯ ಕೊಡುವಂಥದ್ದು ಕೆಲಸ ಮಾಡಿದಾರ ರಾಜ್ಯಕ್ಕೆ? ಇವತ್ತು ಅಲ್ಲಿ ವಿಜಯ್ ಜೋಸೆಫ್ ಅಂದರೆ ಹೊಸ ಇನ್ನು ಮುಖ್ಯಮಂತ್ರಿ ಬಂದಿದ್ದಾರೆ ತಮಿಳ್ನಾಡಲ್ಲಿ, ಹೋಗ್ಬಿಟ್ಟು ತಕ್ಷಣ ಕಾವೇರಿ ನೀರು ಬಗ್ಗೆ ಮಾತಾಡಿದ್ದಾರೆ. ಏನಾದರೂ ಉತ್ತರ ಬಂದಿದೆಯಾ ನಮ್ಮ ರಾಜ್ಯದಿಂದ? ನಾವಿಲ್ಲಿ ಮಳೆ ಬರಲಿ ಬರದೇ ಇರಲಿ, ನಾವು ಅವ್ರಿಗೆ ನೀರು ಕೊಡಬೇಕು ಅಂತ ಪರಿಸ್ಥಿತಿ ಬಂದಿದೆ. ಇದು ನ್ಯಾಯ ಕೊಡಬೇಕಂದ್ರೆ ಒಂದು ಒಳ್ಳೆ ರೇಷಿಯೋ ಮುಂದೆ ಬರಬೇಕಾಗಿದೆ. ತಾರ್ಕಿಕವಾಗಿ ಅದನ್ನ ಒಂದು ಅಂತ್ಯಕ್ಕೆ ತರಬೇಕಾಗಿದೆ. ನಾವೇನು ತಮಿಳ್ನಾಡಿಗೆ ನೀರು ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಮಳೆ ಬರುತ್ತೋ ಅದಕ್ಕೆ ಪ್ರಮಾಣಾನುಗುಣವಾಗಿ ನಾವು ನೀರು ಹಂಚಿಕೆ ಆಗಲಿ ಅಂತ ನಮ್ಮ ಒಂದು ಬೇಡಿಕೆ. ಅದಕ್ಕಾಗಿ ಏನಾದರೂ ಇವ್ರು ಮಾಡಿದಾರ? ಈ ಸರ್ಕಾರ ಯಾವುದೇ ರೀತಿ ಕೇಂದ್ರ ಜೊತೆ ಸಂಪರ್ಕ ಮಾಡ್ತಾ ಇಲ್ಲ. ಬೇರೆ ರಾಜ್ಯಗಳು ಇಂಡಿಯಾ ಅಲಯನ್ಸಲ್ಲಿ ಇರೋರು ಎಲ್ಲರೂ ನೋಡಿ, ತೆಲಂಗಾಣ CM ಕಾಂಗ್ರೆಸ್ನವರೇ. ನಾನು ಸೆಷನ್ನಲ್ಲಿರುವಾಗ ಅವ್ರು ಒಂದು 3-4 ಸತಿ ಅಲ್ಲಿ ಪಾರ್ಲಿಮೆಂಟಲ್ಲಿ ನೋಡ್ತೀವಿ, ಬಂದು ಚರ್ಚೆ ಮಾಡಿ ಏನಿದೆ ರಾಜ್ಯದ ಹಿತರಕ್ಷಣೆಗಾಗಿ ನಾವು ಜೊತೆಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದೇನು ಇವತ್ತವರೆಗೂ ಮಾಡಿಲ್ಲ. ಇಲ್ಲ ಹೊಸ CM ಬಂದಿದ್ದಾರೆ, ಅವ್ರಿಗೆ ಅವಕಾಶ ಇದೆ ಮುಂದೆ, ದಯವಿಟ್ಟು ಮಾಡಲಿ. ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯನವರ ತಂತ್ರ ಕೇಂದ್ರದ ಮೇಲೆ ಗೂಬೆ ಕೂರಿಸೋದು. ಎಲ್ಲಕ್ಕೂ ಕೂಡ ಸಮಸ್ಯೆ ಆಗಿದ್ದ ಕೂಡಲೇ ಕೇಂದ್ರನೇ ಕಾರಣ ಅಂತ, ಎಲ್ಲ ಸಂಕಷ್ಟಗಳಿಗೆ ಕೇಂದ್ರನೇ ಕಾರಣ ಅಂತ ಹೇಳೋದು. ಸೊ ಅದನ್ನು ಅವರು ಸತತವಾಗಿ ನಡ್ಕೊಂಡು ಬಂದಿದ್ದಾರೆ. ಹಿಂದಿನ ಟರ್ಮಲ್ಲೂ ಕೂಡ ಮಾಡ್ಕೊಂಡು ಬಂದರು ಎಲ್ಲಿ ಅವ್ರಿಗೆ ಅವಕಾಶ ಇತ್ತು. ಸೊ ಇದೇನು ಹೊಸದಲ್ಲ. ಇವತ್ತು ಹೊಸ ಮುಖ್ಯಮಂತ್ರಿ ಇದೆ, ಸಕಾರಾತ್ಮಕವಾದಂಥ ರೀತಿಯಲ್ಲಿ ಮುಂದುವರಿರಿ ಅಂತ ನಾವು ಆಗ್ರಹವನ್ನು ಮಾಡ್ತೀವಿ. 12 ವರ್ಷದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ಮೇನ್ ಇದೇನಂದ್ರೆ ಕೋಮುವಾದಿಗಳನ್ನ ಸಪೋರ್ಟ್ ಮಾಡ್ತಾರೆ, ಎಲ್ಲಿ ಧರ್ಮಾತೀತವಾಗಿ ಎಲ್ಲಿ ದೇಶದಲ್ಲಿ ಕೋಮುವಾದಿ ಕರ್ನಾಟಕದಲ್ಲಿದೆ. ಇಲ್ಲಿ ಯಾರು ಸರ್ಕಾರ ಇದೆ, ಯಾರು ಹೋಮ್ ಮಿನಿಸ್ಟ್ರಿ ಇದೆ ಅಂತ ದಯವಿಟ್ಟು ಗಮನಿಸಿ. ಎಲ್ಲೂ ಇಲ್ಲ. ಕೋಮುವಾದಿಯನ್ನು ಪೂರ್ತಿ ಇಲ್ಲಿ ದೇಶದಲ್ಲಿ ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ಇವತ್ತು ಶಾಂತಿಯುತವಾಗಿ ನಡೀತಾ ಇರುವಂಥದ್ದು. ವೆಸ್ಟ್ ಬೆಂಗಾಲು ಕೂಡ ಇವತ್ತು ಒಂದು ಕೋಮುವಾದಿ ಸರ್ಕಾರವನ್ನು ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಬೆಂಬಲವನ್ನು ನೀಡಿದರು. ಎಲ್ಲಿ ಹೆಚ್ಚಿಸ್ತಾ ಇರೋದು ಕೇಸ್ಗಳು? ಇಲ್ಲಿ ನಮ್ಮ ಒಂದು ಗಣೇಶ ಯಾತ್ರೆಗಳು ನಡೆದುವಾಗ ನಾಗಮಂಗಲದಲ್ಲಿ, ಮಂಡ್ಯದಲ್ಲಿ ಏನು ಅಂಥ ಒಂದು ಘಟನೆಗಳು ಯಾವತ್ತೂ ಸಹ ನಾವು ನೋಡಿಲ್ಲ. ಮಂಡ್ಯದಲ್ಲಿ ಅದೆಲ್ಲಗಳನ್ನು ಕಲ್ತು ಎಸೆಯೋದು ಒಂದು ಪ್ರಕರಣಗಳು ನೋಡಿದ್ದೀವಿ. ಮೈಸೂರಿನಲ್ಲೂ ಕೂಡ ಇವತ್ತು ನೀವು ಹೋಮ್ ಮಿನಿಸ್ಟ್ರಿ ಸಂಬಂಧಪಟ್ಟಿರುವಂಥದ್ದು ಏನು ಮಾಹಿತಿ ಇಡ್ತಿದ್ದೀರಾ? ಎಷ್ಟು ಡ್ರಗ್ ಸಮಸ್ಯೆ ಇದೆ. ನಿನ್ನೆ ಆದರೂ ಒಂದು ಸೀಸ್ ಆಯಿತು, ಒಳ್ಳೆಯ ಒಂದು ಮಾಹಿತಿ ಬಂತು. ಆದರೆ ಎಷ್ಟು ಪ್ರಕರಣಗಳು MDMA ಎಲ್ಲ ಒಂದು ಸಿಂಥೆಟಿಕ್ ಡ್ರಗ್ಗಳು, ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಮಾಡುವಂಥ ಡ್ರಗ್ಗಳು ಇಲ್ಲಿ ಮೈಸೂರಲ್ಲಿ ಕೇಂದ್ರ ಸರ್ಕಾರ, ಬೇರೆ ಬೇರೆ ರಾಜ್ಯ ಸರ್ಕಾರ ಬಂದು ಅವರ ಒಂದು ಕೇಸ್ಗಳು ನಡೆಸಿ ಇಲ್ಲಿ ಬಂದು ತೆಗಿತಾ ಇದ್ದಾರೆ. ಅದಕ್ಕೆ ಏನು ಎಲ್ಲ ನೇರ ಕಾರಣ? ಏನಕ್ಕೆ ಮೈಸೂರು ಅದಕ್ಕೆ ಒಂದು ವೇದಿಕೆ ಆಗಿದೆ ಅಂತ ಪ್ರಶ್ನೆ ಮಾಡುವಂಥದ್ದು ಸಂಗತಿ. ನೋಡಿ, ಎಲ್ಲ ಒಂದು ಅಪಪ್ರಚಾರಕ್ಕೆ, ಒಂದು ಸುಮ್ಮನೆ ಏನು ಬೇರೆ ಒಂದು ಸುದ್ದಿ ಸೃಷ್ಟಿ ಮಾಡೋದಕ್ಕೆ ಕೆಲವು ನಾಯಕರು ಒಂದು ಏನೋ ಒಂದು ಹೇಳಿಕೆ ಕೊಡ್ತಾರೆ. ಅದಕ್ಕೇನು ಬೆಲೆ ಇಲ್ಲ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು 100 ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದೆ. ಸಮಸ್ತ ಭಾರತೀಯರನ್ನ, ಅದು ಒಂದು ಭಾರತದ ಒಂದು ಏನು ಭಾರತೀಯ ಸಂಸ್ಕೃತಿ, ಭಾರತೀಯರ ರಕ್ಷಣೆಗಾಗಿ ಅತ್ಯಂತ ಅವಶ್ಯಕವಾದಂಥ ಒಂದು ಸಂಸ್ಥೆ. ಇವತ್ತು ಅಲ್ಲಿಂದ ಇರ್ತಕ್ಕಂಥ ಶಿಸ್ತು ಮತ್ತು ಏನೇನು ಒಳ್ಳೆ ಮೌಲ್ಯಗಳನ್ನು ಇವತ್ತು ಸಮಸ್ತ ಭಾರತೀಯರು ಒಪ್ಪಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ನಾವು ಇದಕ್ಕೇನು ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ.